ಇಷ್ಟು ದಿನ ಮಾಯ ಆಗಿದ್ದ ವರುಣ ಕರುಣೆ ತೋರಿದಾನೆ. ಉತ್ತರ ಕರ್ನಾಟಕದಲ್ಲಿ ಮಳೆ ಅಬ್ಬರಿಸಿದ್ದು ಕಂಗಾಲಾಗಿದ್ದ ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಮತ್ತೊಂದು ಕಡೆ ಜಲಾಶಯಗಳಿಗೆ ನೀರು ಹರಿದು ಬರ್ತಾ ಇದ್ದು ಫಾಲ್ಸ್ಗಳಿಗೆ ಜೀವ ಕಳೆ ಬಂದಿದೆ. ರಾಜ್ಯದಲ್ಲಿ ಇಷ್ಟು ದಿನ ಕೈಕೊಟ್ಟಿದ್ದ ಮಳೆರಾಯ ಜಿಲ್ಲೆ ಜಿಲ್ಲೆಯಲ್ಲೂ ಅಬ್ಬರಿಸುತ್ತಿದ್ದಾನೆ. ತಲೆ ಮೇಲೆ ಕೈ ಹೊತ್ತು ಕೂತಿದ್ದ ಅನ್ನದಾತರ ಮೊಗದಲ್ಲಿ ಮಂದಹಾಸ ಮೂಡಿಸಿದ್ದಾನೆ. ಭೂಮಿಗೆ ಬಿತ್ತಿದ ಬೀಜ ಮೊಳಕೆ ಒಡಿತಿಲ್ಲ. ಬೆಳೆಗೆ ನೀರಿಲ್ಲ ಅಂತ ಕಂಗೆಟ್ಟಿದ್ದ ರೈತರು ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾನೆ. ಮಹಾರಾಷ್ಟ್ರದಲ್ಲಿ ಮಳೆಯಾದ್ರೆ ಬೆಳಗಾವಿಗೆ ಶೀತ ಅನ್ನೋ ಮಾತು ಸುಳ್ಳಲ್ಲ ಬಿಡಿ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮಳೆ ಅಬ್ಬರಿಸಿದ್ದು ದೂದಗಂಗಾ ನದಿ ನೀರು ಏರಿಕೆ ಕಂಡಿದೆ. ಒಂದೇ ದಿನದಲ್ಲಿ 11 ಅಡಿಯಷ್ಟು ನೀರು ಹೆಚ್ಚಳವಾಗಿದೆ. ಇದರಿಂದ 3 ಕೆಳ ಹಂತದ ಸೇತುವೆಗಳು ಜಲಾವೃತವಾಗಿವೆ. ಸೇತುವೆ ಮುಳುಗಡೆ ಹಿನ್ನೆಲೆ ಗ್ರಾಮಸ್ಥರಿಗೆ ಸುತ್ತುವರೆದು ಸಂಚಾರ ಮಾಡುವ ಪರಿಸ್ಥಿತಿ ಇದೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಾ ಇರುವುದು ರಾಜ್ಯದ ರೈತರಿಗೆ ವರದಾನವಾಗಿದೆ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತದೆ. ಈ ಹಿನ್ನೆಲೆ ರಾಜಾಪುರ ಬ್ಯಾರೇಜಿನಿಂದ ಸುಮಾರು 52,000 ಕ್ಯೂಸೆಕ್ಸ್ ನೀರು ಹೊರಬಿಡಲಾಗ್ತದೆ. ಹಿಪ್ಪರಗಿ ಬ್ಯಾರೇಜ್ ಕೂಡ ಭರ್ತಿಯಾಗುವ ಹಂತ ತಲುಪಿದ್ದು ನೀರು ಸುಮಾರು 30,000 ಕ್ಯೂಸೆಕ್ ನೀರು ಹೊರಬಿಡಲಾಗ್ತದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಫಾಲ್ಸ್ ನೋಡಲು ಜನ ಬರುತ್ತಿದ್ದಾರೆ. ಕಣಕುಂಬಿ, ಚಿಕಲೆ, ಬಟವಾಡೆ ಫಾಲ್ಸ್ ನೋಡಲು ಜನರು ಬರುತ್ತಿದ್ದಾರೆ. ಆದರೆ ಅರಣ್ಯ ಇಲಾಖೆ ನಿಷೇಧ ಹೇರಿರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರು ನಿರಾಸೆಯಿಂದ ವಾಪಸ್ ಆಗ್ತಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ದು ಬೆಳಗಾವಿಯ ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಈಗ ನಾನೀಗ ಖಾನಾಪುರ ತಾಲೂಕಿನ ಜಾಂಬೋಟಿ ಬಳಿ ಇರುವ ಬಟವಾಡೆ ಫಾಲ್ಸ್ ಬಳಿ ಇದ್ದೇನೆ. ಬಟವಾಡೆ ಫಾಲ್ಸ್ಗೆ ಸಂಪರ್ಕಿಸುವ ರಸ್ತೆ ಇದಾಗಿದ್ದು ಪ್ರವಾಸಿಗರಿಗೆ ನಿಷೇಧ ಹೇಗಿದ ಕಾರಣಕ್ಕಾಗಿ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಬಂದಂತಹ ಪ್ರವಾಸಿಗರು ನಿರಾಸೆಯಿಂದ ಈಗ ವಾಪಸ್ ತೆರಳುತ್ತಾ ಇದ್ದಾರೆ. ಏನು ಬೆಳಗಾವಿಯಲ್ಲಿ ಕಳೆದ 3-4 ದಿನಗಳಿಂದಲೂ ಕೂಡ ಏನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆಗ್ತಿರೋ ಕಾರಣಕ್ಕಾಗಿ ಖಾನಾಪುರ ತಾಲೂಕಿನ ಹಲವು ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ಚಿಕ್ಲೆ ಆಗಿರ್ಬೋದು, ಬಟವಾಡೆ, ಕಣಕುಂಬಿ ಸೇರಿದಂತೆ 10ಕ್ಕೂ ಹೆಚ್ಚು ಜಲಾಶಯಗಳು ಖಾನಾಪುರ ಭಾಗದಲ್ಲಿರ್ತಕ್ಕಂಥದ್ದು. ಈ ಒಂದು ಜಲಾಶಯಗಳಿಗೆ ಏನು ಅರಣ್ಯ ಇಲಾಖೆ ನಿಷೇಧವನ್ನು ಹೇರಿದೆ. ಜಲಾಶಯ ಸುತ್ತಮುತ್ತ ಪ್ರವೇಶ ಆಗಿರಬಹುದು ಮತ್ತು ಚಾರಣಕ್ಕೆ ಅವಕಾಶವನ್ನ ನೀಡಿಲ್ಲ. ಹೀಗಾಗಿ ಏನು ಬಂದಂತಹ ಪ್ರವಾಸಿಗರು ನಿರಾಸೆಯಿಂದ ಈಗ ವಾಪಸ್ ತೆರಳುತ್ತಾ ಇದ್ದಾರೆ. ಬೆಳಗಾವಿಯ ಪ್ರಸಿದ್ಧ ಗೋಕಾಕ್ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. ಫಾಲ್ಸ್ನಲ್ಲಿ ಹಾಲ್ನೊರೆಯಂತೆ ನೀರು ಧುಮ್ಮಿಕ್ತಾ ಇದ್ದು ಪ್ರವಾಸಿಗರ ಕಣ್ಮನ ಸೆಳೀತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾದ ಹಿನ್ನೆಲೆ ಜಲಪಾತದಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ದು ಜಲಪಾತದ ವೈಭವ ನೋಡಲು ಪ್ರವಾಸಿಗರ ದಂಡೇ ಹರಿದು ಬರುತ್ತಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಸತತ ಮಳೆ ಹಿನ್ನೆಲೆ ಬೃಹತ್ ಹುಣಸೆ ಮರ ಧರೆಗುರುಳಿದೆ. ಮರ ಬಿದ್ದ ರಭಸಕ್ಕೆ 4 ಮನೆಗಳಿಗೆ ಹಾನಿಯಾಗಿದ್ದು ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿ ಕೆಲ ವಸ್ತುಗಳು ಜಖಮಾಗಿದ್ದು ಪರಿಹಾರಕ್ಕೆ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಇದು ಘಟನೆ ಆಗಿತ್ತು. ನಾವು ಮೇಲೆ ಮತ್ತು ನಮ್ಮ ಮಿಸೆಸ್ ಮೇಲೆ ಹತ್ತಿದ್ದು ನಾವು ಅದು ಸೊರತೈತೆ ಅದಕ್ಕೆ ಮಾಡಕ್ಕೆ ಹೋಗಿದ್ದು ನಾವು. ಆವಾಗ ಕರ್ ಆವಾಜ್ ಬಂತು ಗಿಡದ ಬೀಳ್ತಿದೆ ಅಂತ ನೋಡಿದ ಮೇಲೆ ಇವ್ರು ನಮ್ಮ ಮಿಸೆಸ್ ನಮ್ಮ ಕೈ ಜಗಿತ್ತು. ಕೈಗೆ ನಾನು ಪ್ರಾಣ ಹಾನಿ ಉಳಿದ್ ನಂದು. ಇಲ್ಲಾಂದ್ರೆ ನಾವು ಪ್ರಾಣ ಹೋಗ್ತಿದ್ದು. ಮತ್ತು ಅದು ಎಲ್ಲ ಪೆಟ್ಟಾಗಿತ್ತು ಕಾಲಿಗೆ. ಬೆಳಗಾವಿಯಲ್ಲಿ ಕಳೆದ 3 ದಿನಗಳಿಂದ ನಿರಂತರ ಮಳೆಯಾಗ್ತಿದೆ. ಮಳೆ ಹೊಡೆತಕ್ಕೆ ಅಶೋಕನಗರದಲ್ಲಿರುವ ಹೋಲ್ಸೇಲ್ ಹಣ್ಣಿನ ಮಾರುಕಟ್ಟೆ ಬಳಿ ಸಾಲು ಸಾಲು ಗುಂಡಿಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿದೆ. ಹೆಜ್ಜೆ ಹೆಜ್ಜೆಗೂ ಬಿದ್ದ ಗುಂಡಿ ಕಂಡು ಬೆಳಗಾವಿ ಮಂದಿ ಕಂಗಾಲಾಗಿದ್ದಾರೆ. ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡುತ್ತಿದ್ದಾರೆ. ರಸ್ತೆ ಗುಂಡಿ ಸರಿಪಡಿಸದ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಬೆಳಗಾವಿ ನಗರದಲ್ಲಿ ಸತತವಾಗಿ 4 ದಿನಗಳಿಂದಲೂ ಕೂಡ ಮಳೆ ಆಗ್ತಿದೆ. ಮಳೆ ಅವಾಂತರಕ್ಕೆ ಗುಂಡಿ ಗಂಡಾಂತರ ಈಗ ಆರಂಭವಾಗಿರ್ತಕ್ಕಂಥದ್ದು. ಬೆಳಗಾವಿಯ ಫ್ರೂಟ್ ಮಾರ್ಕೆಟ್ ರಸ್ತೆಯಲ್ಲಿ ನಾನಿದ್ದೇನೆ. ಇದು ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆ. ಸಂಪೂರ್ಣವಾಗಿ ಈ ಒಂದು ರಸ್ತೆ ಹಾಳಾಗಿರ್ತಕ್ಕಂಥದ್ದು. ರಸ್ತೆಯಲ್ಲಿ ಸಂಪೂರ್ಣವಾಗಿ ಗುಂಡಿಗಳು ಬಿದ್ದಿವೆ. ಸುಮಾರು 2 ಕಿಲೋಮೀಟರ್ ಉದ್ದದ ಈ ಒಂದು ರಸ್ತೆ ಸಂಪೂರ್ಣವಾಗಿ 2-3 ತಿಂಗಳಿಂದಲೂ ಕೂಡ ಹಾಳಾಗಿತ್ತು. ಆದರೆ ಏನು ಮಳೆ ಬರದ ಕಾರಣಕ್ಕಾಗಿ ಗುಂಡಿಗಳು ಕಾಣ್ತಾ ಇದ್ವು. ಈಗ ಮಳೆ ನೀರು ನಿಂತು ಗುಂಡಿಗಳು ಕಾಣದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಓಡಾಡಕ್ಕೆ ಜನ ಪರದಾಡುವಂತದ್ದು. ಇಲ್ಲಿ ಪಕ್ಕದಲ್ಲೇ ಒಂದು ಫ್ರೂಟ್ ಮಾರ್ಕೆಟ್ ಇದೆ. ಮಾರ್ಕೆಟ್ಗೆ ನಿತ್ಯ ಗೂಡ್ಸ್ ವಾಹನಗಳು
ಹಾಗೇನೆ ಏನು ಸಾರ್ವಜನಿಕರು ಅನೇಕರು ಬರ್ತಾರೆ. ಆದರೆ ಈ ಒಂದು ರಸ್ತೆ ಗುಂಡಿಗಳಿಗೆ ಬಿದ್ದು ಅನೇಕರು ಗಾಯಗೊಂಡರು ಕೂಡ ಈ ಒಂದು ರಸ್ತೆ ಸುಧಾರಣೆ ಆಗಿಲ್ಲ. ಮಲೆನಾಡು ಭಾಗದಲ್ಲಿ ಮಳೆ ಚುರುಕು ಪಡೆದುಕೊಂಡಿದೆ. ತುಂಗಾ ನದಿಯಲ್ಲಿ ಒಳಹರಿವು ಹೆಚ್ಚಾಗಿದ್ದು ತುಂಗಾ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗ್ತಿದೆ. ಶಿವಮೊಗ್ಗ ಸಮೀಪ ಇರುವ ತುಂಗಾ ಡ್ಯಾಂನ 22 ಗೇಟ್ ಪೈಕಿ 10 ಗೇಟ್ಗಳಿಂದ ನೀರು ರಿಲೀಸ್ ಮಾಡಲಾಗ್ತಿದೆ. ಮತ್ತೊಂದು ಕಡೆ ಶರಾವತಿ ನದಿ ಪಾತ್ರದಲ್ಲೂ ಮಳೆಯಾಗ್ತಿದ್ದು ಜೋಗ ಫಾಲ್ಸ್ ಕಳೆ ಕಟ್ಟುತ್ತಿದೆ. ರಾಜ ರಾಣಿ ರೋರರ್ ರಾಕೆಟ್ನಲ್ಲಿ ನೀರು ಧುಮ್ಮಿಕ್ಕಿ ಹರಿತಾ ಇದೆ. ಹಾಲ್ನರೆಯಂತೆ ನೀರು ಧುಮ್ಮಿಕ್ಕಿ ಹರಿತಾ ಇದ್ದು ಜೋಗ ಜಲಪಾತದ ವೈಭವ ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಜೋಗ ಬಂದು ತುಂಬ ಚೆನ್ನಾಗಿ ನೀರಿದೆ. ಆಲ್ಮೋಸ್ಟ್ ರಾಜಾ ರಾಣಿ ರಾಕೆಟ್ ರೋಡ್ ಫುಲ್ ನೀರು ತುಂಬಿಕೊಂಡಿದೆ. ಇದು ನೋಡೋಕೆ ತುಂಬ ಚೆನ್ನಾಗಿದೆ. ಎಂಜಾಯಿಂಗ್ ಅ ಲಾಟ್. ತುಂಬ ಚೆನ್ನಾಗಿದೆ ನೀರು. ಈ ವರ್ಷ ಸ್ಟಾರ್ಟಿಂಗಲ್ಲಿ ಮಳೆ ಇಲ್ಲ ಅಂತ ಹೇಳ್ತಿದ್ರು, ಬಟ್ ಆದರೂ ಕೂಡ ನೀರು ತುಂಬ ಚೆನ್ನಾಗಿದೆ. ಚಿಕ್ಕಮಗಳೂರಲ್ಲಿ ಚಾರ್ಮಾಡಿ ಘಾಟಿಯಲ್ಲಿ ಮಳೆ ಮಧ್ಯೆ ದಟ್ಟ ಮಂಜು ಆವರಿಸಿದೆ. ಹಸಿರು ರಾಶಿಯ ಮೇಲೆ ಮಂಜಿನ ಚಿತ್ತಾರ ನೋಡುಗರ ಕಣ್ಮನ ಸೆಳೀತಾ ಇದೆ. ಕ್ಷಣ ಕ್ಷಣಕ್ಕೂ ಚಾರ್ಮಾಡಿ ಘಾಟ್ನ ವಾತಾವರಣ ಬದಲಾಗ್ತಿದೆ. ದಟ್ಟ ಮಂಜಿನಿಂದ ಆವೃತವಾದ ಪ್ರದೇಶವನ್ನು ನೋಡಿ ಪ್ರವಾಸಿಗರು ಕಣ್ತುಂಬಿಕೊಳ್ತಿದ್ದಾರೆ. ಉತ್ತರ ಕನ್ನಡದಲ್ಲಿ ಮಳೆಯ ಆರ್ಭಟ ಶುರುವಾಗಿದೆ. ಅಂಕೋಲಾ ತಾಲೂಕಿನ ಹಾರವಾಡದಲ್ಲಿ ಕಡಲ ಕೊರೆತ ಅಬ್ಬರ ಜೋರಾಗಿದೆ. ರಕ್ಕಸ ಅಲೆಗಳು ಮನೆ ಅಂಗಳಕ್ಕೆ ನುಗ್ಗಿ ಬರ್ತಿವೆ. ಯಾವ ಕ್ಷಣದಲ್ಲಿ ಮನೆಗಳು ಸಮುದ್ರ ಪಾಲಾಗ್ತಾವೋ ಅನ್ನೋ ಆತಂಕ ಶುರುವಾಗಿದೆ. ಹೀಗಾಗಿನೇ 2 ಕುಟುಂಬಗಳು ಮನೆ ಖಾಲಿ ಮಾಡಿ ಬೇರೆಡೆ ಸ್ಥಳಾಂತರ ಆಗಿವೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಹಾಸನ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ನಿರಂತರ ಮಳೆ ಹಿನ್ನೆಲೆ ಸಕಲೇಶಪುರ ಪಟ್ಟಣದ ಅರೇಹಳ್ಳಿ ರಸ್ತೆಯಲ್ಲಿ ತಡೆಗೋಡೆ ಕುಸಿದಿದೆ. ಸುಮಾರು 4 ಮನೆಗಳ ಮೇಲೆ ತಡೆಗೋಡೆ ಕುಸಿದು ತಡೆಗೋಡೆಗೆ ಹಾನಿಯಾಗಿದೆ. ಅವೈಜ್ಞಾನಿಕ ತಡೆಗೋಡೆಯಿಂದಲೇ ಸಮಸ್ಯೆ ಸಂಭವಿಸಿದೆ ಅಂತ ಜನರು ಆರೋಪಿಸಿದ್ದಾರೆ. ಮಳೆಯಿಂದಾಗಿ ಮಣ್ಣಿನ ಭಾರ ತಡೆಯಲಾಗದೆ ತಡೆಗೋಡೆ ಕುಸಿದಿದೆ. ಸ್ಥಳಕ್ಕೆ ಶಾಸಕ ಸಿಮೆಂಟ್ ಮಂಜು, ತಹಶೀಲ್ದಾರ್ ಸುಪ್ರೀತಾ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೊಡಗು ಭಾಗದಲ್ಲಿ ಮುಂಗಾರು ಚುರುಕಾದ ಹಿನ್ನೆಲೆಯಲ್ಲಿ 6 ತಿಂಗಳ ಬಳಿಕ ಕೆಆರ್ಎಸ್ ಡ್ಯಾಂನ ಒಳಹರಿವಿನ ಪ್ರಮಾಣ ಕೊಂಚ ಏರಿಕೆ ಕಂಡಿದೆ. 1,000 ಕ್ಯೂಸೆಕ್ನಷ್ಟು ನೀರು ಡ್ಯಾಂಗೆ ಹರಿದು ಬರುತ್ತಿದೆ. ಮೈಸೂರು ಜಿಲ್ಲೆಯಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ. ಕಳೆದ 2-3 ದಿನಗಳಿಂದ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣವಿದ್ದು ಜಿಟಿ ಮಳೆ ಶುರುವಾಗಿದೆ. ಕೆಲ ಜಿಲ್ಲೆಗಳಲ್ಲಿ ಮತ್ತಷ್ಟು ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಒಟ್ಟಾರೆ ಮಳೆ ಇಲ್ಲದೆ ಕಂಗಾಲಾಗಿದ್ದ ರೈತರು ಮಳೆ ಸಿಂಚನದಿಂದ ನಿಟ್ಟುಸಿರು ಬಿಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.